ಗೈಸ್, ಕುಮಾರ್ ಅಂತ ಒಬ್ಬ ದನ ಕಾಯೋ ಹುಡುಗ ಇರ್ತಾನೆ. ಅವನು ಊರಲ್ಲಿರ್ತಕ್ಕಂಥ ದನಕರಗಳನ್ನೆಲ್ಲ ತಗೊಂಡು ಕಾಡು ಮೇಡು ಸ್ಮಶಾನ ಅಲ್ಲಿ ಇಲ್ಲಿ ದನಗಳನ್ನೆಲ್ಲ ಮೇಯಿಸಿ ತನ್ನ ಒಂದು ವಯಸ್ಸಾದ ತಾಯಿಯನ್ನ ನೋಡ್ಕೋತಾ ಇರ್ತಾನೆ. ಸೊ ಇವನು ಹೀಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಯಾವ ಒಂದು ಸಂದರ್ಭದಲ್ಲಿ ಇವನು ಸ್ಮಶಾನದ ಹತ್ರ ಎಲ್ಲ ಹೋಗ್ತಾನಲ್ಲ, ಇವನಿಗೆ ಒಂಥರ ಫೀಲ್ ಆಗುತ್ತೆ. ಏನಂದ್ರೆ ಊರಲ್ಲಿ ಇರ್ತಕ್ಕಂಥ ಜನರೆಲ್ಲ ಆ ಸ್ಮಶಾನದ ಹತ್ರ ಹೋಗ್ತಾ ಇರೋದಿಲ್ಲ, ಇವನೇ ಒಬ್ಬನೇ ಅಲ್ಲಿ ಹೋಗ್ತಾ ಇರ್ತಾನೆ. ಆ್ಯಂಡ್ ಆ ಊರ್ ಜನ ಎಲ್ಲ ಅಂತಿರ್ತಾರೆ ಅಲ್ಲಿ ಏನೋ ಒಂದು ನಿಗೂಢ ಬೆಳಕು ಕಾಣುತ್ತೆ ಅಂತ. ಸೊ ಅಲ್ಲಿ ದೆವ್ವ ಭೂತ ಎಲ್ಲ ಇದೆ ಅಂತ ಭಯ ಬಿದ್ದು ಹೋಗ್ತಾ ಇರೋದಿಲ್ಲ. ಸೊ ಒಂದಿನ ನೈಟ್ ಇವನು ಅದೇ ಸ್ಮಶಾನದ ದಾರಿಯಿಂದ ಬರ್ತಾ ಇರ್ತಾನೆ. ಇವನಿಗೆ ಆ ಒಂದು ಸ್ಮಶಾನದಲ್ಲಿ ಏನೋ ಒಂದು ನಿಗೂಢ ಬೆಳಕು ಕಾಣೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವನಿಗನ್ಸುತ್ತೆ, ಇದು ನನಗೂ ಕಾಣ್ತಾ ಇದೆಯಲ್ಲ, ನಾನು ಬರೀ ಬಾಯಿ ಮಾತಲ್ಲಿ ಕೇಳಿದ್ದೆ, ಏನಿದು ಅಂತ ಇವನು ಒಳಗೆ ಹೋಗಿ ಚೆಕ್ ಮಾಡ್ಬೇಕಂತ ಅಂದಾಗ ಆ ಒಂದು ಸೀನ್ ನೋಡಿದ ತಕ್ಷಣನೇ ಇವನು ಭಯ ಬಿದ್ಬಿಡ್ತಾನೆ. ಏನಿದು, ಇವಳು ದೆವ್ವನೋ ರೇನಿ ಮಾಟ ಮಂತ್ರ ಮಾಡ್ತಾರಲ್ಲ ಮಾಟಗಾತಿಯರು, ಅವರಿದ್ದಾಳು ಇವಳು. ಅಲ್ಲಿ ಹೋಗಿ ಆ ಒಂದು ಮಹಿಳೆ ಎದುರುಗಡೆ ನಿಂತ್ಕೊಂಡ್ರೆ ಅವಳು ಒಬ್ಬ ಸುಂದರ ಬ್ಯೂಟಿಫುಲ್ ಹುಡುಗಿಯಾಗಿದ್ದಾಳೆ. ಅವಳದು ಏಜ್ ಇರ್ಬೋದು 25ರಿಂದ 30 ಇದರ ನಡುವೆ. ಆ್ಯಂಡ್ ಅವಳೇನು ಮಾಡ್ತಾ ಇದ್ದಾಳಂದರೆ, ಆ ಒಂದು ಬೆಂಕಿ ಹತ್ಕೊಂಡಿತ್ತು ಅಂದಿದ್ನಲ್ಲ, ಆ ಬೆಂಕಿ ಅಲ್ಲ, ಅದು ಒಂದು ಒಲೆ ಆಗಿರುತ್ತದೆ. ಅದರ ಮೇಲೆ ಇವಳು ರೊಟ್ಟಿ ಎಲ್ಲ ಮಾಡ್ತಾ ಇರ್ತಾಳೆ, ಅಡುಗೆಯನ್ನು ಮಾಡ್ತಾ ಇರ್ತಾಳೆ. ಸೊ ಅದನ್ನು ನೋಡ್ಕೊಂತೀವನು ನಿಂತ್ಕೊಂಡ್ಬಿಡ್ತಾನೆ. ಏನಿದು ಸ್ಮಶಾನದ ಸೆಂಟ್ರ್ನಲ್ಲಿ ಇವಳು ಅಡುಗೆ ಮಾಡ್ತಾ ಇದ್ದಾಳಲ್ಲ,